ನಿನ್ನಿಂದ ಇಷ್ಟೆಲ್ಲ ಆಗಲ್ಲ ಅಂತ ನನಗ್ ಗೊತ್ತು. ಕೊನೆ ಪಕ್ಷ ನೋಡೋ ನೋಟನಾದ್ರೂ ಬದಲಾಯಿಸ್ಕೊ. ಮನ್ಸಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಏನೇ ನೋಡಿದ್ರೂ ಕೆಟ್ಟದಾಗೇ ಕಾಣುತ್ತೆ. ಒಳ್ಳೆ ಭಾವನೆ ಇಟ್ಕೊಳ್ಳೋದನ್ನ ಕಲಿ. ಇಷ್ಟ್ರ ಮೇಲೂ ನೀನ್ ಬದಲಾಗಿಲ್ಲ ಅಂದ್ರೆ ನಿನ್ನ ಹಣೆ ಬರಹ. ಆ ದೇವ್ರು ಬಂದ್ರೂ ನಿನ್ನ ಬದಲಾಯಿಸಕ್ಕಾಗಲ್ಲ. ನಿಮ್ಮಮ್ಮ ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನ್ ಗೊತ್ತಾ? ಪುಣ್ಯಕ್ಕೆ ನಿನಗೆ ಲಾ ಓದ್ಸಿಲ್ಲ. ತಪ್ಪನ್ನ ಸರಿಪಡಿಸೋದಕ್ಕೆ ಹೇಳಿದ್ರೆ ನಂದೇ ತಪ್ಪು ಅಂತ ನನಗೆ ಬುದ್ಧಿ ಹೇಳೋಗ್ತಿದ್ದಾರೆ. ಗ್ಯಾರಂಟಿ ಇವ್ರು ಎಲ್ಲ ಸೇರ್ಕೊಂಡು ಏನೋ ತಪ್ಪು ಮಾಡ್ತಾ ಇದ್ದಾರೆ. ಅದನ್ನ ಈ ನರ್ತನ ಇಂತಾನೆ ಮುಚ್ಚಿಡ್ತಾ ಇದ್ದಾರೆ. ಸಮಯ ಬರ್ಲಿ ಏನು ಅಂತ ಕಂಡು ಹಿಡಿತೀನಿ. ಹೇಯ್, ಕಣ್ ಕಾಣ್ಸಲ್ವಾ? ನೋಡ್ಕೊಂಡ್ ಬರಕ್ಕಾಗಲ್ವಾ ನಿನ್ಗೆ? ಚಿಲ್ ಯಾಕೆ ತರ ಆಡ್ತಿದ್ಯಾ? ಏನಾಯ್ತು? ಇಲ್ಲೇನೋ ಗುಟ್ಟು ನಡೀತಿದೆ ಕಣೆ. ಆ ಗುಟ್ಟನ್ನ ರಟ್ ಮಾಡೋಣ ಅಂತ ಹೇಳಿ ವಾರ್ಡನ್ ಮೇಡಮ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನನ್ನ ಹತ್ರನೇ ಒಗ್ದೋಗ್ತಂಗ್ ಮಾತಾಡಿ ನನಗೆ ಬುದ್ಧಿ ಹೇಳೋಗ್ತಿದ್ದಾರೆ. ಬಿಡಲ್ಲ, ಇಷ್ಟಕ್ಕೆ ಈ ನರ್ತನ ಮಾತ್ರ ಸುಮ್ನೆ ಬಿಡಲ್ಲ. ಏನು ಧ್ರುವ ಬಂದೋಗಿರೋ ವಿಷಯ ಹೇಳ್ತಿದ್ಯಾ? ಇಷ್ಟು ದಿವ್ಸ ಹಾಸ್ಟೆಲ್ ವರ್ಗೂ ಬರ್ತಿದ್ದವನು ಇವಾಗ ರೂಮ್ ವರ್ಗೂ ಬಂದಿದ್ದಾನೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್ ಲತಿಕಾ. ಕಂಡು ಹಿಡಿತೀನಿ. ಹಲೋ ಮೈನಾ ಅವರೇ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ. ನೋವೇನಾದ್ರೂ ಇದೆಯಾ? ಸ್ವಲ್ಪ ಐತೆ. ಅದಕ್ಕೆ ಡಾಕ್ಟ್ರು ಹೇಳಿದ್ರಲ್ವಾ ಚೂರೇ ನಡಿಬೇಕಂತ, ಅದಕ್ಕೆ ನಡೀತಿದ್ದೆ. ಮೆಡಿಸಿನ್ಸ್ ತಗೊಂಡ್ರಾ? ಧ್ರುವ ಅವ್ರೆ, ಎಲ್ಲ ತಗೊಂಡೆ. ಅದ್ಬಿಡಿ, ಅಮ್ಮ ಹೆಂಗವ್ರೆ? ಅವರು ನಾರ್ಮಲ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಹೌದು, ಸರ ತಂದ್ಕೊಟ್ರಾ? ಇನ್ನೂ ಇಲ್ಲ, ನಾಳೆ ಹೋಗಿ ಪೊಲೀಸ್ ಸ್ಟೇಷನ್ ಇಂದ ತಗೊಂಡ್ಬರ್ಬೇಕು. ತಡ ಮಾಡ್ಬೇಡಿ ಧ್ರುವ ಅವ್ರೆ, ಮೊದ್ಲ ಕೆಲ್ಸ ಮಾಡಿ, ಅಮ್ಮ ಖುಷಿ ಪಡ್ತಾರೆ. ನೀವು ಮಾತ್ರ ಅವ್ರ ಖುಷಿ ಬಗ್ಗೆ, ಸಂತೋಷದ ಬಗ್ಗೆ, ಆರೋಗ್ಯದ ಬಗ್ಗೆ ಹಾರೈಕೆ ಮಾಡಿ. ಆದ್ರೆ ಅವ್ರು ಮಾತ್ರ ಒಂದು ಸಾಸಿವೆ ಕಾಳಷ್ಟು ಕಾಳಜಿ ತೋರ್ಸಲ್ಲ. ಧ್ರುವ ಅವ್ರೆ, ಕೋಪ ಮಾಡ್ಕೋಬಿಡಿ. ನೋಡಿ, ವಯಸ್ಸಾಯ್ತಾ ದೊಡ್ಡವರು ಚಿಕ್ಕ ಮಕ್ಳಂಗ ಆಗ್ಬಿಡ್ತಾರಂತೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ನನ್ಗೂ ಅರ್ಥ ಆಯ್ತದೆ. ಆದ್ರೆ ಅಸಾಧ್ಯ ಅಲ್ವಲ್ಲ. ಸಮಯ ಬಂದಾಗ ಅರ್ಥ ಮಾಡ್ಸಿದ್ರಾಯ್ತು. ಆ ನಂಬಿಕೆ ನನಗಿಲ್ಲ ಮೈನಾ ಅವರೇ. ಹಾಗೆಲ್ಲ ಹೇಳ್ಬೇಡಿ ಧ್ರುವ ಅವ್ರೆ, ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಅವರು ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಕೆಟ್ಟೋರಲ್ಲ. ಅವ್ರಿಗೊಂಚೂರು ಸಮಯ ಕೊಟ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಎಷ್ಟೇ ಸಮಯ ಕೊಟ್ರು ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಕಹಿ ಸತ್ಯ ನಿಮಗೆ ಅರ್ಥ ಆಗ್ತಾ ಇಲ್ಲ ಮೈನಾ ಅವರೇ. ಒಟ್ನಲ್ಲಿ ನಮ್ಮ ಮನೇಲಿ ಈ ಸಮಸ್ಯೆ ಸರಿ ಹೋಗೋದಿಕ್ಕೆ ನೀವೇ ಕಾರಣ.
ಆದ್ರೆ ನಿಮಗ್ ಮಾತ್ರ ನನ್ನಿಂದ ಸಮಸ್ಯೆಗಳ ಸುರಿಮಳೆನೇ ಆಗ್ತಿದೆ. ಧ್ರುವ ಅವ್ರೆ, ಪದೇ ಪದೇ ಅದನ್ನ ಸಮಸ್ಯೆ ಅಂತ ಹೇಳ್ಬೇಡಿ. ನೋಡಿ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ಈಗ ನಿಮ್ಮನ್ನೇ ಒಬ್ರು ನೋಡ್ಕೋಬೇಕಾಗಿರೋ ಪರಿಸ್ಥಿತಿನಲ್ಲಿ ಇದ್ದೀರಾ. ನೀವು ನಮ್ಮಮ್ಮನ್ ನೋಡ್ಕೋತೀರಾ? ಅಯ್ಯೋ ದೇವ್ರೆ, ನಾನು ಈಗ್ಲೇ ನೋಡ್ಕೋತೀನಿ ಅಂತ ಹೇಳಿದ್ನಾ? ಅದಕ್ಕೂ ಸಮಯ ಬರ್ಬೇಕಲ್ವಾ? ಆದ್ರೆ ನಾನ್ ನಿಮ್ಮನ್ನ ನೋಡ್ಕೊಳ್ಳೋ ಸಮಯ ಬಂದಿದೆ ಅಲ್ವಾ? ಒಂದ್ ಕೆಲ್ಸ ಮಾಡ್ತೀನಿ, ನಾಳೆ ನನ್ನ ಹಾಸ್ಟೆಲ್ ಹತ್ರ ಬಂದು ನಿಮ್ ವಾರ್ಡನ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ದಿನ ಪೂರ್ತಿ ನಿಮ್ ಕಾಳಜಿ ಮಾಡ್ತೀನಿ, ಸರಿನಾ? ಅಷ್ಟೊಂದೆಲ್ಲ ತೊಂದ್ರೆ ತಗೋಬೇಡಿ. ನೀವು ಬಂದ್ರೂ ಇಲ್ಲಿ ಯಾರು ನಿಮ್ಮನ್ನ ಒಳಗಡೆ ಸೇರ್ಸಲ್ವಲ್ಲ. ಸರಿ, ವಾರ್ಡನ್ ಮೇಡಮ್ ಹತ್ರ ಮಾತಾಡಿ ಒಪ್ಸಿ ಸ್ಪೆಷಲ್ ಪರ್ಮಿಷನ್ ತಗೊಂಡ್ಬರ್ತೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾನ್ ಬರೋವರೆಗೂ ನಿಮ್ ಆರೋಗ್ಯನ ಜೋಪಾನವಾಗಿ ನೋಡ್ಕೊಳ್ಳಿ. ಬಂದ್ಮೇಲೆ ನಾನ್ ನೋಡ್ಕೋತೀನಲ್ವಾ? ಸರಿ ಆಯ್ತು, ಇಡ್ಲಾ? ನಾಳೆ ಸಿಗೋಣ. ಧ್ರುವ ಅವ್ರೆ, ನನ್ ಮಾತ್ ಕೇಳಿ. ಹಲೋ, ಅಯ್ಯೋ ದೇವ್ರೆ, ಇವ್ರು ಇಟ್ಟೇ ಬಿಟ್ರಲ್ವಾ? ಈ ಧ್ರುವ ಅವ್ರೊಬ್ರು ನನ್ ಮಾತೆ ಕೇಳಲ್ಲ ಅಂತಾರೆ. ಆದ್ರೂ ನಾನಂದ್ರೆ ಅವ್ರಿಗೆ ಇಷ್ಟ ಅಂತ ಹುಡುಗನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಇನ್ ಸ್ವಲ್ಪ 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 ಸಾಕು ಮೇಡಮು. ಲಾಸ್ಟ್. ಓಕೆ, ಮೇಡಮು, ಅಲ್ಲ ನಿಮ್ಗೆ ಯಾಕೆ ಈ ಶ್ರಮ? ನಾನೇ ತಿಂತೀನಿ ಕೊಡಿ. ಪರವಾಗಿಲ್ಲ, ನನ್ಗೇನ್ ಶ್ರಮ ಇಲ್ಲ, ನೀನ್ ತಿನ್ನು, ತಗೋ. ನೀನ್ ನನ್ ಮಗಳಿದ್ದ ಹಾಗಲ್ವಾ? ನಾನೇನ್ ಬಾಯಿ ಮಾತಲ್ಲಿ ಹೇಳಿದೀನಿ ಅನ್ಕೊಂಡಿದ್ಯಾ? ಹಾ, ನನಗೂ ಒಬ್ಳು ಮಗಳಿದ್ದಿದ್ರೆ, ಅವಳು ಹುಷಾರ್ ತಪ್ಪಿದಿದ್ರೆ ನಾನು ಅವಳಿಗೆ ಊಟ ಮಾಡಿಸ್ತಿರ್ಲಿಲ್ವಾ? ಸುಮ್ಮನೆ ಊಟ ಮಾಡು, ತಗೋ. ಗುಡ್ ಗರ್ಲ್. ಯಾಕಾಗಿ ನೋಡ್ತಿದ್ಯಾ ಮೈನಾ? ಮೇಡಮು, ನಾನಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕಾಳಜಿ, ಯಾಕೆ ಇಷ್ಟೊಂದು ಪ್ರೀತಿ? ಮೇಡಮು, ನೀವ್ ಇಷ್ಟೊಂದು ಕಾಳಜಿ ಮಾಡ್ತಿದ್ರೆ ನಾಳೆ ಬೆಳಿಗ್ಗೆನೆ ನಾನು ಹುಷಾರಾಗ್ಬಿಡ್ತೀನಿ. ನಾನು ಅದನ್ನೇ ಅಲ್ವಾ ಬಯಸೋದು. ನೀನು ಆದಷ್ಟು ಬೇಗ ಹುಷಾರಾಗ್ಬೇಕು. ಲವಲವಿಕೆಯಿಂದ ಹಾಸ್ಟೆಲ್ ಪೂರ ಓಡಾಡ್ಕೊಂಡಿರ್ಬೇಕು. ಆಗ್ಲೇ ಈ ಹಾಸ್ಟೆಲ್ಗೆ ಬಂದ್ ಕಳೆ. ಏನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಹೌದು ಮೈನಾ, ನೀನ್ ಇಲ್ಲಿಗೆ ಬಂದ್ಮೇಲೆ ಹಾಸ್ಟೆಲ್ ಎಷ್ಟು ಬದಲಾಗಿದೆ ಗೊತ್ತಾ? ಬರೀ ಹಾಸ್ಟೆಲ್ ಮಾತ್ರ ಅಲ್ಲ, ನನ್ ಜೀವನನೂ ಬದಲಾಗಿದೆ.